ವೆಲ್ಕಮ್ ಟು ಅನದರ್ ನ್ಯೂ ಚಾನಲ್ಗೆ ಸ್ವಾಗತ ಆ್ಯಂಡ್ ಸುಸ್ವಾಗತ. ಇವತ್ತು ಆಡ್ತಾ ಇದ್ದೀವಿ ಗ್ರಾನಿ 3 ಚಾಪ್ಟರ್ 3 ಗೇಮ್ನ ನಾವು ಆಡ್ತಾ ಇದ್ದೀವಿ. ಯಾವ ಥರ ಎಕ್ಸ್ಪೀರಿಯನ್ಸ್ ನಿಮ್ಗೆ ಗೊತ್ತಿರುತ್ತೆ. ಎಷ್ಟೋ ಜನ ಯೂಟ್ಯೂಬರ್ಸ್ ಎಷ್ಟೋ ಮುಗಿಸ್ಬಿಟ್ಟಿದ್ದಾರೆ. ಇವತ್ತು ಇದನ್ನು ಯಾವ ಥರ ಇದೆ ಅಂತ ನೋಡಬೇಕು. ಇದರಲ್ಲಿ 3 ಜನ ಇರ್ತಾರೆ. ಒಂದು ಗ್ರ್ಯಾಂಪ, ಗ್ರ್ಯಾನಿ, ಸಿಂಡ್ರೆಲಾ. ಇವ್ರನ್ನ ಮೀಟ್ ಮಾಡಿಸ್ಬೇಕಂದ್ರೆ ಅಲ್ಲಿ ಹೋಗ್ಮೇಲೆ ಗೊತ್ತಾಗುತ್ತೆ. ಹೋಗೋಣ ಮಾಡ್ರಿ. ನಾನೇನು ಟ್ರಯಲ್ ಮಾಡೋ ಇಟ್ಟಿಲ್ಲ, ಏನೂ ಇಟ್ಟಿಲ್ಲ, ಸ್ಪೀಡ್ ಮಾಡಿಸಿಲ್ಲ. ಅದು ಡೌನ್ ಮಾಡಿ ಹೆಂಗಿದೆ ಹಂಗೆ ಹೋಗ್ತಾ ಇದ್ದೀನಿ. ನೋಡೋಣ ಹೆಂಗೆ ಇರುತ್ತೆ ಅಂತ. ಸೌಂಡ್ ಜಾಸ್ತಿ ಇದ್ದರೆ ನಮ್ಮದು ವಾಯ್ಸ್ ಕೇಳಿಸುತ್ತೆ ನನಗೆ ಗೊತ್ತಿಲ್ಲ. ಸೌಂಡ್ ಜಾಸ್ತಿ ಇಟ್ಟಿದ್ದೀನಿ. ಡೇ 1 ಸ್ಟಾರ್ಟ್ ಆಯಿತು. ಎಂಟರ್ ಆದ್ರಾಗ ಈ ಥರ ಬರ್ತೀವಿ. ಸ್ಟಾರ್ಟಿಂಗಲ್ಲಿ ಏನೂ ಇಟ್ಟಿಲ್ಲ, ಹೋಗ್ಮೇಲೆ ಗೊತ್ತಾಗುತ್ತೆ. ಸ್ವಲ್ಪ ಲೇಟ್ ಆಗುತ್ತೆ. ಇದು ಇದೆ ಕಣೆ, ಪಿನ್ ಥರ ಇದೆಯಲ್ಲ, ಅದು ಎಲ್ಲ ಲಾಕಿಗೆ ಓಪನ್ ಆಗುತ್ತೆ. ಇದು ಇಂಪಾರ್ಟೆಂಟು. ಆದರೆ ನಾವೇನು ಇಟ್ಕೊಳೋದು ಬೇಕಾಗಿಲ್ಲ. ಅದೇ ನಾವು ಅದನ್ನು ಒಂದು ಸಲ ತೊಗೊಂಬಿಟ್ರೆ ಸಾಕು. ಅದೇ ಮೇಲೆ ಹಂಗೆ ಇಟ್ಕೊಂಡ್ಬಿಡುತ್ತೆ ನೋಡಿ. ಇದಕ್ಕೂ ಎಲ್ಲ ಇದಕ್ಕೆ ಇದೇ ಬರೋದು. ಮತ್ತು ಲಾಕ್ ಕೀ ಅಂತ ಹುಡುಕಬೇಕಾಗಿದೆ. ಜಾಸ್ತಿ ಇಲ್ಲಿ ಒಂದು ಬ್ಯಾಡ್ ಲಕ್ಕಿ ಅಷ್ಟೇ ಬಿಟ್ಟು ಏನು ಹುಡ್ಕೋದು ಇರಲ್ಲ ಅಂದ್ಕೊತೀನಿ. ಹೊರಗೆ ಹೋಗಿದ್ದಾರೆ, ಬಂದೇ ಬಿಟ್ರು. ಅಪ್ಪ ಇವಾಗ ಗ್ರಾಂಪ ಈ ಕಡೆ ಬಂದರೆ ಸತ್ಯ ನಿಜ. ನಾನು ಏನು ಹೇಳ್ತೀನಿ ಅದೇ ಆಗುತ್ತಪ್ಪ. ಇದು ನೋಡಿ, ಆ ಸೈಡಿಂದ ಗ್ರ್ಯಾನಿ ಬಂದು, ಈ ಸೈಡಿಂದ ಗ್ರಾಂಪ ಬಂದ, ಲಾಕ್ ಆಗಿಬಿಟ್ಟೆ. ಅದು ಚೀಟಿಂಗ್ ಮಾಡಿದೆ, ಹೆಂಗೆ ಹೋಗೋದಂತ ಗೊತ್ತಾಗಲಿಲ್ಲ ಅಷ್ಟೇ. ಡೇ 2 ಸ್ಟಾರ್ಟ್ ಆಯಿತು. ನಾನು ಡೇ 1ನಲ್ಲಿ ತುಂಬ ಟೈಮ್ ವೇಸ್ಟ್ ಆಯಿತು. ಏನು ವೇಸ್ಟ್ ಆಯಿತು, ನಾವು ಸುಮ್ಮನೆ ಏನೋ ಮಾಡೋಕ್ಕೆ ಹೋಗಿ ಏನೋ ಆಗ್ಬಿಡ್ತು. ಇವಾಗೇನು ಮಿಸ್ಟೇಕ್ ಏನೋ ಮಾಡೋದು ಬೇಡ. ಇದು ಹಿಂಗೆ ಇದೆಯಾ? ಡೇ 1 ತುಂಬ ಕಷ್ಟಪ್ಪ. ಗ್ರ್ಯಾನಿ ಒಂದೇ ಒಂದು 2, 1, 3 ಕಂಪ್ಲೀಟ್ ಮಾಡಿಬಿಟ್ರೆ ಸಾಕು. ನಿಮ್ಗೆ ಎಂಥ ಗೇಮ್ ಅಂದ್ರೂ ಈಸಿ ಫುಲ್ ಆಗಿಬಿಡುತ್ತೆ. ಸ್ಟೋನ್ ನಾವು ಇವಾಗ ಇದು ವೆಪನ್ ಕೀ ಹುಡುಕಬೇಕು. ವೆಪನ್ ಕೀ ಹುಡುಕಿದ್ರೆ ಸಿಂಡ್ರೆಲಾ ಜಾಸ್ತಿ ಇದೆ. ಲಾಕ್ ಓಪನ್ ಮಾಡಿಬಿಡೋಣ. ಈ ಕಡೆಯಿಂದ ಆ ಕಡೆಯಿಂದ ಬಂದರೆ ಆ ಸೈಡಿಗೆ ಹೋಗೋದು ಸೆಂಟ್ರಲ್ಲಿ ಹೋಗ್ಬೋದು. ಅಕಸ್ಮಾತ್ ಈ ಕಡೆ ಬಂದರೂ ಪ್ರಾಬ್ಲಮ್ ಇಲ್ಲ. ಅಯ್ಯಯ್ಯೋ, ಇವಾಗ ಇದಕ್ಕೊಂದು ಗೇಮ್ ಮಾಡಿಸ್ಬೇಕು. ಹಿಂಗಾರು ಕಮ್. ಈಗಿನ ಹೆಸರು ಮುದುಕಿ ಹಂಗೆ ಅಷ್ಟೇ. ಬಕ್ರ ಮಾಡ್ಕೊಂಡು ಹುಡುಕೋ ಸೈಡಿಗೆ. ಈಗ ಇಲ್ಲಿಂದ ಗ್ರಾಂಪ ಬರೋದು ಇದೆ. ಇದು ಬಂದ್ರೂ ನನಗೆ ಪ್ರಾಬ್ಲಮ್ ಇಲ್ಲ. ಹೇಳ್ದಂಗೆ ಬರ್ತಾನೆ ಮುದುಕ. ಕಣ್ಕಾಣಲ್ಲ, ಕಿವಿ ಕಳಿಸಲ್ಲ ಒಂದು. ಐ ಸಿ ಯು ಅಂತೇಳಿ ಗ್ರ್ಯಾನಿ ಅಂತ ಸೈಕಾಗಿರುತ್ತೆ. ಮತ್ತು ನಮ್ಮದು ಟ್ಯಾಕ್ಟರ್ ಗೇಮ್ದು ಯೂಟ್ಯೂಬ್ ಇದೆ, ಹಾರರ್ ಗೇಮ್ದು ಯೂಟ್ಯೂಬ್ ಇದೆ. ಇದು ಟ್ಯಾಕ್ಟರ್ ಗೇಮ್ ಜೊತೆನೇ ಕೊಡ್ತಾ ಇರೋದು. ಕೊಕೊನೆಟ್ ಸಿಕ್ತು. ಈಗ ಬರ್ತಾರೆ, ಅವ್ರು ಬರೋ ಗಂಟೆ ಕಾಯಬೇಕು. ಕೊಕೊನೆಟ್ ಕೊಡ್ತೀನಿ ಬರೋ ಗಂಟ. ನಾವು ಇವತ್ತು ಇದು ಎಸ್ಕೇಪ್ ಏನು ಮಾಡ್ತೀವಿ ಅಂತ ಹೇಳೋಲ್ಲ. ನಾವು ಇವತ್ತು ಎಸ್ಕೇಪ್ ಮಾಡೋದು ಇದು ಟ್ರೈನ್ ಎಸ್ಕೇಪ್. ತುಂಬ ಕಷ್ಟಪ್ಪ. ಕಷ್ಟ ಇರೋದು. ಏನು ಸ್ಪೀಡ್ ಇದಾವೆ. ಇದು ಬಂದು ಸ್ವಲ್ಪ ಸ್ಪೀಡ್ ಇದಾವೆ. ಬರ್ತೇವೆ.
ಗ್ರಾಂಪ ಕಿವಿ ಕಳ್ಸಲ್ಲಲ್ಲ ಅವನದೇ ಭಯ ಇಲ್ಲ ನನಗೆ. ಆದರೂ ಹೇಳೋಕ್ಕಾಗಲ್ಲ, ಬರ್ತಾನೆ, ಜೋರಾಗೆ ಬರ್ತಾನೆ. ಅದಕ್ಕೆ ಹತ್ರ ಹೋಗ್ಬಾರ್ದು, ನೋಡ್ಕೊಂಡು ನಡಿಬೇಕು. ಬರೋ ಚಾನ್ಸಸ್ ಸಿಕ್ತು, ಅದು ಬಂದಿಲ್ಲ. ಕೊಕೊನೆಟ್ ಹೊಡೆಯೋದು ಅಲ್ಲಿದೆ, ಇಲ್ಲಿಗೆ ಯಾವನು ಗೊತ್ತು ಯಾವ ಸೈಡಿಂದ ಬರ್ತಾರೆ, ಆ ಸೈಡಿಂದ ಬಂದ್ಬಿಟ್ಟು ಹೊಡೆದ್ಬಿಟ್ಟು ಸೈಡ್ ನಡೆಯೋಣ. ಏನಷ್ಟು ಅನ್ಸುತ್ತೆ ವೆಪನ್ ಇವಾಗ ಸಿಗ್ಬೋದು ಅನ್ಕೊಂತೀನಿ. ಇದು ಇರುತ್ತೆ, ನಮ್ಮದು ಟ್ರೈನ್ ಎಸ್ಕೇಪ್ದೇ ಇರುತ್ತೆ. ಇದರಲ್ಲಿ ಕಾಯಿನ್ ಇರುತ್ತೆ ಅನ್ಕೊಂಡಿದ್ದೀನಿ. ಕಾಯಿನೇ ಇರುತ್ತೆ. ಇರುತ್ತೆ ಕೊಕೊನೆಟ್ ಇದು ಕಾಯಿನ್ ಮಾತ್ರ ಇರ್ತಾರೆ, ಕೀ ಏನು ಇಡಲ್ಲ. ಮೂರಲ್ಲ ಕೂಡ ಒಳ್ಳೇದಾಯ್ತು. ತ್ರೀ ಅಷ್ಟೇ ತೊಗೊಳಕ್ಕಾಗೋದಕ್ಕಿಲ್ಲ. ಇಲ್ಲ ಕೀ ಬಂದಿದೆ. ಯಾಕೆ ಇದು ಶೆಡ್ಕಿನ ಶೆಡ್ಕಿ ಸಿಕ್ತು. ಶೆಡ್ಕಿ ಸೂಪರು. ಶೆಡ್ಡೇನು ಸಾರಿ ನನಗೆ ಬ್ಯಾಡ್ ಲಕ್. ನಾನು ಅದನ್ನು ಇದು ನೋಡೋಕ್ಕೆ ಹೋಗಲಿಲ್ಲ. ಇದ್ರದ್ದು ನೋಡೋಕ್ಕೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಐತೆ, ಸಾರಿ. ಹೌದು, ಮುಂಚೆ ಇಲ್ಲೆಲ್ಲ ಹುಡುಕ್ಬೇಕು, ವೆಪನ್ ಕೀ ಸಿಗ್ಬೇಕು ಅಂದ್ಕೊಂಡಿದ್ವಿ. ಮೇಲೆ ಹುಡ್ಕೋಣ ಇವಾಗ. ಕ್ರೋಬರ್ ಸಿಗ್ಬೇಕಂದ್ರೆ ಒಪ್ಪೈಕಿ ಬೇಕು. ಸಿಕ್ತು ನಮ್ದೊಂದು ಕಾಯಿನ್ ಬೇಕಾಗಿತ್ತು, ಕಾಯಿನ್ ಸಿಕ್ತು. ಮಾತ್ರ ಇದು ವೆಪನ್ ಕೀ ಇಲ್ಲಲ್ಲ. ಮುಚ್ಕೊಂಡು ಹೋಗ್ಬಿಡ. ಲಿಫ್ಟಲ್ಲಿ ಕೆಳಗೆ ಬಿದ್ದುಬಿಡ್ತೀನಿ. ಹೋಗಿ ನೀವು ಚೆಕ್ ಮಾಡಿ ಅಂತಾರೆ. ನಮಗೆಲ್ಲ ರಿಸ್ಕಲ್ಲಿ ಗೇಮ್ ಮಾಡಿ ಸಿಕ್ಕಾಬಿಡೆ. ಇಲ್ಲೇ ವೆಪನ್ಗೆ ಇದು ಕಾಯಿನ್ ಏನು ಮಾಡ್ಬಿಡೋಣ, ಟಿಕೆಟ್ ನಾನು ವೆಪನ್ಗೆ ತಗೊಂಡು ನಾವು ಇದನ್ನ ಓಪನ್ ಮಾಡಬೇಕು. ಅಷ್ಟೊಂದೇನು ಮುಖ್ಯ ಅಲ್ಲ ಬಿಡು, ಇದನ್ನ ಇಲ್ಲೇ ಇಕ್ಕಾನೆ. ಓಪನ್ ಮಾಡಿಲ್ಲ ಸಿಗ್ತಾನೆ. ಒಂದ್ಸಲ ವೆಪನ್ಗೆ ಸಿಗಲಿ. ಈ ಮುದುಕನ್ನ ಗೇಮ್ ಮಾಡಿಸಿ ನಂಗೆ ಆಡ್ಸಲ್ಲ. ಪಬ್ಜಿ ಥರ ಬರ್ತಾರೆ, ಫ್ರೀ ಫೈರ್ ಥರ ಓಡಿಸ್ಕೊತಾರೆ. ಅಂದರೆ ಫ್ರೀ ಫೈರ್ ಬಂದು ಹೊಡೆಯುತ್ತೆ. ಫ್ರೀ ಫೈರ್ ಪಬ್ಜಿ ಫುಲ್ ನನ್ನ ಫೇವ್ರೇಟ್. ಅಂದರೆ ಪಬ್ಜಿ ನಮ್ಗೆ ಸಾಮಾನ್ಯ ನಿಮಗೂ ಗೊತ್ತು. ಪಬ್ಜಿ ಹೆಸರೇ ತೆಗಿಬೇಕು. ಪಬ್ಜಿ ಹೆಸರು ತೆಗೆದ್ರೆ ನಮ್ಮ ಗೇಮೇ ಹಾಳಾಗ್ಬಿಡುತ್ತೆ. ಪಬ್ಜಿ ಆರ್ ಗೇಮ್ ಮಸ್ತು ಇಷ್ಟ ಆಗುತ್ತೆ. ನಮ್ಮ ಫ್ರೀ ಫೈರನ್ನು ಆರ್ ಗೇಮ್ಗಿಂತ ಸ್ವಲ್ಪ ಇದೆ. ಆದರೆ ಇವಾಗ ಓಲ್ಡ್ ಫ್ರೀ ಫೈರ್ ಬಂದರೆ ಯಾವ ಗೇಮು ಅದಕ್ಕೆ ಯಾವ ಸಾಮಾನ ಹೋಗ್ತೇಳಿದ್ರೆ ಎಡ್ಡು ಹೊಡಿಬೇಕು. ಎಡ್ಡು ಹೊಡಿದೆ. ಇವನಲ್ಲಿ ಗ್ರಾಂಪ ಮುದುಕ